ತುಲಾರಾಶಿಯವರೇ, ಜೀವನವೆಂದರೆ ಸಮತೋಲನ ಎಂದು ನಂಬುವ ನೀವು ಕಳೆದ ಕೆಲವು ವರ್ಷಗಳಲ್ಲಿ ಅದೇ ಸಮತೋಲನ ಕಳೆದು ಹೋಗುತ್ತಿರುವ ಅನುಭವವನ್ನು ಒಳಗೊಳಗೆ ಸಹಿಸಿಕೊಂಡಿದ್ದೀರಿ. ನೀವು ಎಲ್ಲರನ್ನೂ ಸಂತೋಷಪಡಿಸಲು ಪ್ರಯತ್ನಿಸಿದವರು, ಆದರೆ ಅದೇ ಪ್ರಯತ್ನದಲ್ಲಿ ನಿಮ್ಮ ಮನಸ್ಸು, ನಿಮ್ಮ ಕನಸುಗಳು ಮತ್ತು ನಿಮ್ಮ ಆತ್ಮಶಕ್ತಿ ನಿಧಾನವಾಗಿ ಕುಗ್ಗಿಹೋಗಿದೆ. 2019ರಿಂದ ಆರಂಭವಾಗಿ 2024ರವರೆಗೆ ನಡೆದ ಘಟನೆಗಳು ನಿಮ್ಮ ಜೀವನದಲ್ಲಿ ಒಂದು ದೀರ್ಘ ಪರೀಕ್ಷೆಯಂತಿದ್ದವು. ಸಂಬಂಧಗಳಲ್ಲಿ ಗೊಂದಲ, ಹಣಕಾಸಿನಲ್ಲಿ ಅಸ್ಥಿರತೆ, ವೃತ್ತಿಜೀವನದಲ್ಲಿ ನಿರಂತರ ನಿರ್ಧಾರರಹಿತ ಸ್ಥಿತಿ ಮತ್ತು ನಾನು ಸರಿಯಾದ ದಾರಿಯಲ್ಲಿದ್ದೇನೆಯಾ ಎಂಬ ಪ್ರಶ್ನೆ ನಿಮ್ಮನ್ನು ಒಳಗೊಳಗೆ ಕಾಡಿದೆ. ತುಲಾರಾಶಿಯವರು ಹೊರಗೆ ಶಾಂತವಾಗಿ ಕಾಣಿಸಿಕೊಂಡರೂ ಒಳಗೊಳಗೆ ದೊಡ್ಡ ಯುದ್ಧವನ್ನೇ ನಡೆಸಿಕೊಂಡಿದ್ದಾರೆ. 2023 ಮತ್ತು 2024ರಲ್ಲಿ ನೀವು ನಿಮ್ಮನ್ನು ಮರುಹೊಂದಿಸಿಕೊಳ್ಳಲು ಪ್ರಯತ್ನಿಸಿದ್ದೀರಿ. ಅನಾವಶ್ಯಕ ಸಂಬಂಧಗಳಿಂದ ದೂರವಿರಲು, ಖರ್ಚುಗಳನ್ನು ನಿಯಂತ್ರಿಸಲು ಮತ್ತು ಮನಸ್ಸಿಗೆ ನೆಮ್ಮದಿ ಕೊಡುವ ದಾರಿಯನ್ನು ಹುಡುಕಲು ಯತ್ನಿಸಿದ್ದೀರಿ. ಆದರೆ 2025ರಲ್ಲಿ ಶನಿಯ ಪ್ರಭಾವದಿಂದಾಗಿ ನಿರ್ಣಯಗಳು ನಿಧಾನವಾಗಿದ್ದು, ಕಾಯುವಿಕೆ ಹೆಚ್ಚಾಗಿ ನಿಮ್ಮ ಸಹನೆಯನ್ನೇ ಪರೀಕ್ಷಿಸಿದ ವರ್ಷವಾಗಿತ್ತು. ಆದರೆ ಶಾಸ್ತ್ರಗಳು ಹೇಳುವ ಸತ್ಯ ಒಂದೇ: ದೀರ್ಘ ತಾಳ್ಮೆಯ ನಂತರವೇ ನಿಜವಾದ ಬದಲಾವಣೆ ಬರುತ್ತದೆ. 2026 ತುಲಾರಾಶಿಯವರಿಗೆ ಅದೇ ಬದಲಾವಣೆಯ ವರ್ಷವಾಗಿದೆ. 2026 ಕೇವಲ ಮತ್ತೊಂದು ವರ್ಷವಲ್ಲ, ಇದು ನಿಮ್ಮ ಜೀವನದ ದಿಕ್ಕು ಸ್ಪಷ್ಟವಾಗುವ, ನೀವು ಯಾರಿಗಾಗಿ ಬದುಕುತ್ತಿದ್ದೀರೋ ಎಂಬುದಕ್ಕಿಂತ ನೀವು ಏನಾಗಬೇಕು ಎಂಬುದು ಮುಖ್ಯವಾಗುವ ವರ್ಷ. ತುಲಾರಾಶಿಯ ಅಧಿಪತಿ ಶುಕ್ರ. ಶುಕ್ರ ಸಮತೋಲನ, ನ್ಯಾಯ, ಸೌಂದರ್ಯ ಮತ್ತು ಸಂಬಂಧಗಳ ಗ್ರಹ. 2026ರಲ್ಲಿ ಈ ಗುಣಗಳೇ ನಿಮ್ಮ ಶಕ್ತಿಯಾಗುತ್ತವೆ. ಈ ವರ್ಷ ನೀವು ಎಲ್ಲರನ್ನೂ ಸಂತೋಷಪಡಿಸುವ ಹಳೆಯ ಅಭ್ಯಾಸದಿಂದ ಹೊರಬಂದು ನಿಮ್ಮ ಸ್ವಂತ ಮೌಲ್ಯವನ್ನು ಮೊದಲಿಗೆ ಇಡುವುದನ್ನು ಕಲಿಯುತ್ತೀರಿ. ಈಗ ಪ್ರಮುಖ ಗ್ರಹಗತಿಗಳತ್ತ ಗಮನಹರಿಸೋಣ. ಶನಿದೇವರು 2026ರ ಹೆಚ್ಚಿನ ಅವಧಿಯಲ್ಲಿ ನಿಮ್ಮ 6ನೆಯ ಮನೆಯಲ್ಲಿ ಇರುತ್ತಾರೆ. 6ನೆಯ ಮನೆಯೆಂದರೆ ಶತ್ರು, ಸಾಲ, ರೋಗ ಮತ್ತು ಸ್ಪರ್ಧೆ. ಸಾಮಾನ್ಯವಾಗಿ ಇದು ಕಷ್ಟದ ಸ್ಥಾನ ಎಂದು ಭಾವಿಸಲಾಗುತ್ತದೆ. ಆದರೆ ತುಲಾರಾಶಿಯವರಿಗೆ ಈ ಶನಿ ಸ್ಥಾನವು ರಕ್ಷಣಾತ್ಮಕವಾಗಿದೆ. ಶನಿ ಇಲ್ಲಿ ನಿಮ್ಮನ್ನು ದುರ್ಬಲಗೊಳಿಸುವುದಿಲ್ಲ, ಬದಲಾಗಿ ನಿಮ್ಮ ಒಳಗಿನ ಹೋರಾಟ ಶಕ್ತಿಯನ್ನು ಜಾಗೃತಗೊಳಿಸುತ್ತಾರೆ. 2024 ಮತ್ತು 2025ರಲ್ಲಿ ನಿಮ್ಮ ವಿರುದ್ಧ ಇದ್ದ ಪರಿಸ್ಥಿತಿಗಳು 2026ರಲ್ಲಿ ನಿಮ್ಮ ಪರವಾಗಲು ಪ್ರಾರಂಭಿಸುತ್ತವೆ. ಶತ್ರುಗಳು ಮೌನವಾಗುತ್ತಾರೆ, ಸಾಲದ ಒತ್ತಡ ನಿಧಾನವಾಗಿ ಕಡಿಮೆಯಾಗುತ್ತದೆ ಮತ್ತು ಕಾನೂನು ಸಂಬಂಧಿತ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಶನಿ ನಿಮಗೆ ಒಂದು ಪಾಠ ಹೇಳುತ್ತಾರೆ: ತಪ್ಪಿಸಿಕೊಳ್ಳುವುದಲ್ಲ, ಎದುರಿಸುವುದೇ ಪರಿಹಾರ. ಗುರುಗ್ರಹದ ಸ್ಥಾನ 2026ರಲ್ಲಿ ನಿಮ್ಮ ಜೀವನಕ್ಕೆ ಅತ್ಯಂತ ಮಹತ್ವದ್ದಾಗಿದೆ. ವರ್ಷದ ಮೊದಲ ಭಾಗದಲ್ಲಿ ಗುರು ನಿಮ್ಮ 9ನೆಯ ಮನೆಯಲ್ಲಿ ಇರುತ್ತಾರೆ. 9ನೆಯ ಮನೆ ಅದೃಷ್ಟ, ಧರ್ಮ, ತಂದೆ, ಗುರುಗಳು ಮತ್ತು ದೂರ ಪ್ರಯಾಣದ ಸಂಕೇತ. ಜನವರಿಯಿಂದ ಜೂನ್ವರೆಗೆ ತುಲಾರಾಶಿಯವರಿಗೆ ಅದೃಷ್ಟದ ಬೆಂಬಲ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತದೆ. ನೀವು ಮಾಡುವ ಪ್ರಯತ್ನಗಳಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಸಹಾಯ ಸಿಗುತ್ತದೆ. ನಿಂತ ಕೆಲಸಗಳು ಮತ್ತೆ ಚಲಿಸಲು ಪ್ರಾರಂಭಿಸುತ್ತವೆ. ಜೂನ್ ನಂತರ ಗುರು 10ನೆಯ ಮನೆಗೆ ಗೋಚಾರ ಮಾಡುತ್ತಾರೆ. ಇದು ವೃತ್ತಿ ಮತ್ತು ಸ್ಥಾನಮಾನದ ಮನೆ. ಇದು 2026ರ ದೊಡ್ಡ ತಿರುವು. ಕೆಲಸದಲ್ಲಿ ಗೌರವ, ಜವಾಬ್ದಾರಿ ಮತ್ತು ಸಮಾಜದಲ್ಲಿ ನಿಮ್ಮ ಹೆಸರಿನ ಗುರುತು ಹೆಚ್ಚಾಗುತ್ತದೆ. ನನ್ನ ಕೆಲಸವನ್ನು ಯಾರೂ ಗಮನಿಸುತ್ತಿಲ್ಲ ಎಂದು ನೀವು ವರ್ಷಗಳಿಂದ ಅನುಭವಿಸಿದ್ದರೆ 2026ರ 2ನೇ ಅರ್ಧದಲ್ಲಿ ಅದಕ್ಕೆ ಸಂಪೂರ್ಣ ವಿರಾಮ ಬೀಳುತ್ತದೆ. ರಾಹು ಮತ್ತು ಕೇತುಗಳ ಸ್ಥಿತಿ ತುಲಾರಾಶಿಯವರಿಗೆ ಬಹಳ ಸೂಕ್ಷ್ಮ ಸಂದೇಶವನ್ನು ಕೊಡುತ್ತದೆ. ರಾಹು ನಿಮ್ಮ 5ನೆಯ ಮನೆಯಲ್ಲಿ ಮತ್ತು ಕೇತು 11ನೆಯ ಮನೆಯಲ್ಲಿ ಇರುತ್ತಾರೆ. 5ನೆಯ ಮನೆ ಪ್ರೇಮ, ಸಂತಾನ, ಬುದ್ಧಿಶಕ್ತಿ ಮತ್ತು ಸೃಜನಶೀಲತೆಯ ಸಂಕೇತ. ಇಲ್ಲಿ ರಾಹು ಇರುವುದರಿಂದ ಪ್ರೇಮ ಜೀವನದಲ್ಲಿ ಆಕರ್ಷಣೆ ಹೆಚ್ಚಾಗುತ್ತದೆ, ಆದರೆ ಗೊಂದಲವೂ ಉಂಟಾಗಬಹುದು. ಹಠಾತ್ ಆರಂಭವಾಗುವ ಸಂಬಂಧಗಳು, ಅತಿಯಾದ ನಿರೀಕ್ಷೆಗಳು ನಿಮ್ಮನ್ನು ಭ್ರಮೆಗೆ ಒಳಪಡಿಸಬಹುದು. ಕೇತು 11ನೆಯ ಮನೆಯಲ್ಲಿರುವುದರಿಂದ ಲಾಭ ಬರುತ್ತದೆ, ಆದರೆ ನೀವು ನಿರೀಕ್ಷಿಸಿದಷ್ಟು ತೃಪ್ತಿ ಸಿಗದೇ ಇರಬಹುದು. ಹಣ ಬರುತ್ತದೆ, ಆದರೆ ಮನಸ್ಸು ಕೇಳುತ್ತದೆ, ಇದೇನಾ ಜೀವನ? ಮಂಗಳ ಗ್ರಹದ ಚಲನೆ 2026ರಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ವರ್ಷದ ಕೆಲವು ತಿಂಗಳುಗಳಲ್ಲಿ ಮಂಗಳ ನಿಮ್ಮನ್ನು ನೇರವಾಗಿ ನಿರ್ಧಾರ ತೆಗೆದುಕೊಳ್ಳುವ ಸ್ಥಿತಿಗೆ ತರುತ್ತಾರೆ. ತುಲಾರಾಶಿಯವರು ಸಾಮಾನ್ಯವಾಗಿ ತೀರ್ಮಾನ ತೆಗೆದುಕೊಳ್ಳಲು ಹೆಚ್ಚು ಯೋಚಿಸುತ್ತಾರೆ. ಆದರೆ ಈ ವರ್ಷ ನೀವು ಇನ್ನು ಸಾಕು ಎಂದು ಹೇಳುವ ಧೈರ್ಯವನ್ನು ಪಡೆಯುತ್ತೀರಿ. ಸೂರ್ಯನ ಸಂಚಾರಗಳು ನಿಮ್ಮ ಸಂಬಂಧಗಳು ಮತ್ತು ವೃತ್ತಿಜೀವನದಲ್ಲಿ ಸ್ಪಷ್ಟತೆ ತರುತ್ತವೆ. ವಿಶೇಷವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸ್ಪಷ್ಟತೆ ತರುತ್ತವೆ. ಈಗ ಹಣಕಾಸಿನ ವಿಷಯಕ್ಕೆ ಬರುವುದಾದರೆ 2026 ತುಲಾರಾಶಿಯವರಿಗೆ ಸಮತೋಲನದ ಹಣಕಾಸಿನ ವರ್ಷ. ಅತಿಯಾದ ಲಾಭವೂ ಇಲ್ಲ, ಭಾರೀ ನಷ್ಟವೂ ಇಲ್ಲ, ಆದರೆ ಒಂದು ದೊಡ್ಡ ಬದಲಾವಣೆ ಇದೆ.
ಈ ವರ್ಷ ನಿಮ್ಮ ಹಣ ಎಲ್ಲಿಗೆ ಹೋಗುತ್ತಿದೆ ಎಂಬುದನ್ನು ನೀವು ಮೊದಲ ಬಾರಿಗೆ ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳುತ್ತೀರಿ. ಜನವರಿಯಿಂದ ಜೂನ್ವರೆಗೆ ಖರ್ಚುಗಳ ನಿಯಂತ್ರಣ ಬಹಳ ಮುಖ್ಯ. ಸಾಲ ತೀರಿಸುವುದು, ಹಳೆಯ ಬಾಕಿಗಳನ್ನು ಮುಚ್ಚುವುದು ಈ ಅವಧಿಯ ಮುಖ್ಯ ಗುರಿಯಾಗಿರಬೇಕು. ಜೂನ್ ನಂತರ ಆದಾಯದ ಸ್ಥಿರತೆ ಬರುತ್ತದೆ. ಕೆಲಸದಿಂದಾಗಲಿ ವ್ಯಾಪಾರದಿಂದಾಗಲಿ ಹಣ ನಿಧಾನವಾಗಿ ಆದರೆ ಭದ್ರವಾಗಿ ಬರುತ್ತದೆ. ಶಾರ್ಟ್ಕಟ್ ಮೂಲಕ ಹಣ ಗಳಿಸುವ ಪ್ರಯತ್ನಗಳನ್ನು ತಪ್ಪಿಸಬೇಕು, ಯಾಕೆಂದರೆ ರಾಹು ನಿಮ್ಮನ್ನು ತಪ್ಪು ನಿರ್ಧಾರಗಳತ್ತ ಸೆಳೆಯಬಹುದು. ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ 2026 ತುಲಾರಾಶಿಯವರಿಗೆ ಅತ್ಯಂತ ಮಹತ್ವದ ವರ್ಷ. ಕೆಲಸ ಬದಲಾಯಿಸಲು ಯೋಚಿಸುತ್ತಿದ್ದರೆ ಮಾರ್ಚ್ ನಂತರ ಮತ್ತು ಆಗಸ್ಟ್ ತಿಂಗಳ ನಡುವೆ ಉತ್ತಮ ಅವಕಾಶಗಳು ಬರುತ್ತವೆ. ಕೆಲಸದಲ್ಲಿ ಹೊಣೆಗಾರಿಕೆ ಹೆಚ್ಚಾಗುತ್ತದೆ, ಆದರೆ ಅದಕ್ಕೆ ತಕ್ಕ ಗೌರವವೂ ಸಿಗುತ್ತದೆ. ಸರ್ಕಾರಿ ಅಥವಾ ನಿಯಮಿತ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ 2026ರಲ್ಲಿ ಸ್ಥಿರತೆ ಸಿಗುತ್ತದೆ. ವ್ಯಾಪಾರ ಮಾಡುವ ತುಲಾರಾಶಿಯವರು ಹೊಸ ಪಾಲುದಾರಿಕೆಗಳನ್ನು ಮಾಡುವಾಗ ಎಚ್ಚರಿಕೆ ವಹಿಸಬೇಕು. ಎಲ್ಲವೂ ಬರವಣಿಗೆಯಲ್ಲಿರಲಿ. ಮಾತಿನ ಮೇಲೆ ಮಾತ್ರ ನಂಬಿಕೆಯಿಡುವುದು ಈ ವರ್ಷ ಅಪಾಯಕಾರಿಯಾಗಬಹುದು. ವಿವಾಹ ಮತ್ತು ಪ್ರೇಮ ಜೀವನದಲ್ಲಿ 2026 ಮಿಶ್ರ ಫಲ ನೀಡುತ್ತದೆ. ಈಗಾಗಲೇ ವಿವಾಹವಾದವರಿಗೆ ವರ್ಷದ ಮೊದಲ ಭಾಗದಲ್ಲಿ ಸ್ವಲ್ಪ ಮನಸ್ತಾಪಗಳು ಉಂಟಾಗಬಹುದು. ಇದು ಸಂಭಾಷಣೆಯ ಕೊರತೆಯಿಂದ ಬರುತ್ತದೆ. ಮಾತನಾಡಿದರೆ ಪರಿಹಾರಗಳು ಆಗುತ್ತವೆ. ಜೂನ್ ನಂತರ ದಾಂಪತ್ಯ ಜೀವನದಲ್ಲಿ ಸಮತೋಲನ ಮರಳುತ್ತದೆ. ಅವಿವಾಹಿತರಿಗೆ ಸಂಬಂಧಗಳು ಆರಂಭವಾಗಬಹುದು, ಆದರೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಡಿ. ವಿಶೇಷವಾಗಿ ಮೇ ಮತ್ತು ಜುಲೈ ತಿಂಗಳಲ್ಲಿ ಭಾವನೆಗಳ ಆಧಾರದ ಮೇಲೆ ತೀರ್ಮಾನ ತೆಗೆದುಕೊಳ್ಳುವುದು ನಿಮಗೆ ನಂತರ ಪಶ್ಚಾತ್ತಾಪ ಕೊಡಬಹುದು. ಕುಟುಂಬ ಮತ್ತು ಗೃಹಜೀವನದಲ್ಲಿ 2026 ನಿಮ್ಮ ಪಾತ್ರವನ್ನು ಮರುನಿರ್ಮಾಣ ಮಾಡುವ ವರ್ಷ. ನೀವು ಕೇವಲ ಎಲ್ಲರ ಮಾತು ಕೇಳುವ ವ್ಯಕ್ತಿಯಲ್ಲ, ನಿಮ್ಮ ಅಭಿಪ್ರಾಯಕ್ಕೂ ಮೌಲ್ಯವಿದೆಯೆಂಬುದನ್ನು ಈ ವರ್ಷ ನೀವು ತಿಳಿಯುತ್ತೀರಿ. ಮನೆ ಬದಲಾವಣೆ, ಮನೆ ನವೀಕರಣ ಅಥವಾ ಆಸ್ತಿ ವಿಚಾರಗಳು ವರ್ಷದ ಎರಡನೇ ಅರ್ಧದಲ್ಲಿ ಚರ್ಚೆಗೆ ಬರಬಹುದು. ಇದೀಗ ವಿಶೇಷವಾಗಿ ತುಲಾರಾಶಿಯವರ ಮಹಿಳೆಯರ ಬಗ್ಗೆ ಮಾತನಾಡೋಣ. ಗೃಹಿಣಿಯರಾಗಿರಲಿ ಅಥವಾ ಉದ್ಯೋಗದಲ್ಲಿರುವವರಾಗಿರಲಿ, 2026 ನಿಮ್ಮ ಆತ್ಮಗೌರವದ ವರ್ಷ. ನೀವು ಕೇವಲ ಕುಟುಂಬವನ್ನು ನಿಭಾಯಿಸುವವಳಲ್ಲ, ನೀವು ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯುಳ್ಳ ವ್ಯಕ್ತಿ ಎಂಬುದನ್ನು ಈ ವರ್ಷ ಕುಟುಂಬವೂ ಅರಿಯುತ್ತದೆ. ಮನೆಯಿಂದಲೇ ಸಣ್ಣ ಕೆಲಸ ಆರಂಭಿಸುವ ಆಲೋಚನೆಯಿದ್ದರೆ 2026 ಉತ್ತಮ ಸಮಯ. ಆದರೆ ನಿಮ್ಮ ಶ್ರಮಕ್ಕೆ ತಕ್ಷಣದ ಪ್ರಶಂಸೆ ಸಿಗದೇ ಇದ್ದರೂ ನಿರಾಶರಾಗಬೇಡಿ. ಶನಿ ನಿಧಾನವಾಗಿ ಆದರೆ ಶಾಶ್ವತ ಫಲ ಕೊಡುತ್ತಾರೆ. ಆರೋಗ್ಯದ ವಿಷಯದಲ್ಲಿ ವರ್ಷದ ಮೊದಲ ಭಾಗದಲ್ಲಿ ಮಾನಸಿಕ ಒತ್ತಡ ಹೆಚ್ಚು ಕಾಣಿಸಬಹುದು. ನಿದ್ರೆ, ತಲೆನೋವು, ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳು ಕಾಡಬಹುದು. ಏಪ್ರಿಲ್ ನಂತರ ದೈಹಿಕ ಚಟುವಟಿಕೆ ಹೆಚ್ಚಿಸಿದರೆ ಆರೋಗ್ಯದಲ್ಲಿ ಸ್ಪಷ್ಟ ಸುಧಾರಣೆ ಕಾಣಿಸಿಕೊಳ್ಳುತ್ತದೆ. ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ವಿಶ್ರಾಂತಿ ಬಹಳ ಮುಖ್ಯ. ವಿದೇಶ ಯೋಗ ಮತ್ತು ಪ್ರಯಾಣದ ವಿಚಾರದಲ್ಲಿ 2026ರಲ್ಲಿ ಅವಕಾಶಗಳಿವೆ. ವಿಶೇಷವಾಗಿ ಜೂನ್ ನಂತರ ವಿದೇಶ ಸಂಬಂಧಿತ ಕೆಲಸ, ಶಿಕ್ಷಣ ಅಥವಾ ಪ್ರಯಾಣದ ಸಾಧ್ಯತೆಗಳು ಬಲವಾಗುತ್ತವೆ. ಆದರೆ ಎಲ್ಲ ದಾಖಲೆಗಳು ಸರಿಯಾಗಿರಲಿ. ಸಣ್ಣ ನಿರ್ಲಕ್ಷ್ಯವು ವಿಳಂಬಕ್ಕೆ ಕಾರಣವಾಗಬಹುದು. ಈ ವರ್ಷದಲ್ಲಿ ಕೆಲವು ಪ್ರಮುಖ ದಿನಾಂಕಗಳನ್ನು ನೆನಪಿಟ್ಟುಕೊಳ್ಳಬೇಕು. ಮಾರ್ಚ್ ಮತ್ತು ಏಪ್ರಿಲ್ ನಡುವೆ ನಿರ್ಧಾರ ತೆಗೆದುಕೊಳ್ಳುವಾಗ ಎಚ್ಚರಿಕೆ. ಜೂನ್ ನಂತರ ವೃತ್ತಿ ಮತ್ತು ಹಣಕಾಸಿನ ದೊಡ್ಡ ಹೆಜ್ಜೆಗಳು ಅನುಕೂಲಕರ. ಸೆಪ್ಟೆಂಬರ್ ತಿಂಗಳು ಸಂಬಂಧಗಳಲ್ಲಿ ಸ್ಪಷ್ಟತೆ ತರುವ ತಿಂಗಳು. ಡಿಸೆಂಬರ್ ಅಂತ್ಯದ ವೇಳೆಗೆ ನೀವು ನಾನು ಈಗ ಹಿಂದಿನವನಲ್ಲ ಎಂದು ಆತ್ಮವಿಶ್ವಾಸದಿಂದ ಹೇಳುವ ಸ್ಥಿತಿಗೆ ಬರುತ್ತೀರಿ. ಗ್ರಹಾಧಾರಿತ ಪರಿಹಾರಗಳ ಬಗ್ಗೆ ಮಾತನಾಡುವುದಾದರೆ, ತುಲಾರಾಶಿಯವರಿಗೆ ಶುಕ್ರನ ಬಲ ಬಹಳ ಮುಖ್ಯ. ಪ್ರತಿ ಶುಕ್ರವಾರ ಸ್ವಚ್ಛತೆ, ಶ್ವೇತವಸ್ತ್ರ ಧಾರಣೆ ಮತ್ತು ಸೌಮ್ಯ ಮಾತುಗಳನ್ನು ಪಾಲಿಸುವುದು ಶುಕ್ರನ ಅನುಗ್ರಹವನ್ನು ಹೆಚ್ಚಿಸುತ್ತದೆ. ಶನಿಯ ಪ್ರಭಾವಕ್ಕಾಗಿ ಶನಿವಾರ ಸೇವಾ ಕಾರ್ಯಗಳು, ಶ್ರಮದ ಕೆಲಸ ಮತ್ತು ಅಹಂಕಾರವನ್ನು ಕಡಿಮೆ ಮಾಡುವುದು ಉತ್ತಮ ಪರಿಹಾರ. ಪ್ರತಿದಿನ ಬೆಳಗ್ಗೆ ಸ್ವಲ್ಪ ಸಮಯ ಮೌನದಲ್ಲಿದ್ದು ನಿಮ್ಮ ಉಸಿರಿನ ಮೇಲೆ ಗಮನ ಕೇಂದ್ರೀಕರಿಸುವುದು ಮಾನಸಿಕ ಸಮತೋಲನಕ್ಕೆ ಸಹಾಯ ಮಾಡುತ್ತದೆ. ತುಲಾರಾಶಿಯವರೇ, 2026 ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ತಿರುಗಿಸುವ ವರ್ಷವಲ್ಲ, ಆದರೆ ನಿಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ಸ್ಥಿರಪಡಿಸುವ ವರ್ಷ. ನೀವು ಇಷ್ಟು ವರ್ಷ ಇತರರಿಗಾಗಿ ಬದುಕಿದ್ದರೆ ಈಗ ನಿಮ್ಮ ಜೀವನಕ್ಕೂ ನ್ಯಾಯ ಕೊಡಬೇಕಾದ ಕಾಲ ಬಂದಿದೆ. ತೀರ್ಮಾನಗಳು ನಿಧಾನವಾಗಬಹುದು, ಆದರೆ ಅವು ಶಾಶ್ವತವಾಗುತ್ತವೆ. ಗಾಬರಿಯಾಗಬೇಡಿ. ಸಮತೋಲನ ನಿಮ್ಮ ಶಕ್ತಿ. 2026ರ ಅಂತ್ಯದ ವೇಳೆಗೆ ನೀವು ಶಾಂತವಾಗಿರುತ್ತೀರಿ, ಸ್ಥಿರವಾಗಿರುತ್ತೀರಿ ಮತ್ತು ನಾನು ನನ್ನನ್ನು ಕಳೆದುಕೊಳ್ಳಲಿಲ್ಲ ಎಂಬ ತೃಪ್ತಿಯೊಂದಿಗೆ ಮುಂದಿನ ವರ್ಷವನ್ನು ಎದುರಿಸುತ್ತೀರಿ. ಶುಭಂ ಭವತು.